ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಂಗಳವಾರ. ಸೊ ಮೊನ್ನೆ ಡ್ರೈ ಫ್ರೂಟ್ಸ್ ತರಿಸಿದ್ರಲ್ಲ ನಮ್ಮ ಮನೆಯವರು, ಅದನ್ನು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ನೆನೆಸಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ಸೊ ಇವತ್ತು ಕೂಡ ನೆನೆಸಿದ್ದೀನಿ. ಸೊ ನಾನು ಒಂದೆರಡು ತಿನ್ಕೊಂಡು ನಮ್ಮ ಮನೆಯವ್ರಿಗೂ ಒಂದಿಟ್ಟು ಆಮೇಲೆ ಫಸ್ಟು ಹೋಗಿದ್ದೆ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ತುಂಬ ದಿವಸದಿಂದ ಮಳೆ ಬರ್ತಿತ್ತಲ್ವ, ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ. ಸೊ ಒಂದಿನ ಗ್ಯಾಪ್ ಇಟ್ಟಿದ್ದೆ ಅಷ್ಟೇ ಫ್ರೆಂಡ್ಸ್. ನೆನ್ನೆ ಕ್ಲೀನ್ ಮಾಡಿರಲಿಲ್ಲ, ಮಳೆ ಬರ್ತಿತ್ತು ಅಂದ್ಕೊಂಡು. ಸೊ ಇವತ್ತೆಲ್ಲ ಕ್ಲೀನ್ ಮಾಡಿ ಸೊ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಾಗಿಲು ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಬಾಗಿಲಿಗೆ ನೀರು ಹಾಕ್ಬೇಕಾದ್ರೆ ಗಾಡಿಗೂ ನೀರು ಹಾಕಿರ್ತೀನಿ ಆಮೇಲೆ ಒರೆಸೋದಕ್ಕೆ. ಸೊ ಗಾಡಿಗೆ ಹಾಕಿಲ್ಲ ಅಂದರೆ ಅದು ಧೂಳು ಹಾಗೇ ಇರುತ್ತೆ ಫ್ರೆಂಡ್ಸ್, ಕಸ ಗುಡಿಸಿರ್ತೀರಲ್ವ. ಸೊ ಅದಕ್ಕೋಸ್ಕರ ಆಮೇಲೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು 11ರಿಂದ 6 ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಇವತ್ತು ಕೆಲಸಗಳು ಜಾಸ್ತಿ ಇದೆ. ಸೊ ಹಾಗಾಗಿ ರಂಗೋಲಿ ಯಾವ್ದು ಹಾಕಬೇಕು ಅಂತ ನಾನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಯಾವುದೋ ಒಂದು ಪಟ್ ಅಂತ ಹಾಕ್ಬಿಟ್ಟು ಸೊ ತುಂಬ ಕೆಲಸಗಳಿದೆ ಇವತ್ತು. ಸೊ ಅದಕ್ಕೆ ಇದನ್ನೇ ಹಾಕ್ಕೊಂಡೆ. ಅದು ಕೂಡ ಮಧ್ಯದಲ್ಲಿ ನೋಡಿ, ಫ್ಲವರ್ಸ್ ಮಧ್ಯದಲ್ಲಿ ಚುಕ್ಕಿ ಹಾಗೆ ಬಿಟ್ಟಿದೆ. ಅದನ್ನು ರೌಂಡ್ ಹಾಕ್ಕೋಬೇಕಿತ್ತಲ್ಲಿ, ಅದನ್ನು ಮರ್ತುಬಿಟ್ಟೆ ನಾನು ಕೆಲಸದಲ್ಲಿ. ಸೊ ರಂಗೋಲಿ ಹಾಕಿದ್ದಾದಮೇಲೆ ನಾನು ಹೋಗಿದ್ದು ಗಾಡಿಗೆ ಒರೆಸೋದಕ್ಕೆ. ಸೊ ನೀರೆಲ್ಲ ಆರೋಗ್ಬಿಡುತ್ತೆ ಬೇಗ. ಈಗ ಸಮ್ಮರ್ ಆಗಿರೋದ್ರಿಂದ ಎಷ್ಟೇ ನೀರು ಹಾಕಿದ್ರೂ ಆರೋಗ್ಬಿಡುತ್ತೆ ಫ್ರೆಂಡ್ಸ್. ಅಲ್ಲೋಡಿ ಗೇಟ್ ಹತ್ರ ಕೋಳಿ ಬಂದುಬಿಟ್ಟು ವೆಯ್ಟ್ ಮಾಡ್ತಾ ಇದೆ. ಇಷ್ಟು ದಿನ ಬಂದು ಸಿಕ್ಕಾಪಟ್ಟೆ ಗಲೀಜು ಮಾಡೋದು ಫ್ರೆಂಡ್ಸ್, ಕಸ ಎಲ್ಲ ಇದು ಮಾಡಿ ಇಟ್ಟಿದ್ರೆ ಸೊ ಅದನ್ನೆಲ್ಲ ಕಾಲಲ್ಲಿ ಫುಲ್ಲು ಹರಡ್ಬಿಡೋದು. ಸೊ ಅದಕ್ಕೆ ಇವತ್ತು ಗೇಟ್ ಹತ್ರ ಬರಬಾರ್ದು ಅಂತ ಆ ಕಡೆ ಕಲ್ಲುಗಳು ಇಟ್ಬಿಟ್ಟಿದ್ದೀನಿ, ಅದು ಬರೋ ಜಾಗದಲ್ಲಿ, ಅದಕ್ಕೆ ಬಂದಿಲ್ಲ. ಸೊ ಫೈನಲಿ ಗಾಡಿಯೆಲ್ಲ ಒರೆಸ್ಬಿಟ್ಟು, ಇದು ಡ್ರಮ್ಮು ಫ್ರೆಂಡ್ಸ್. ಶ್ರೀರಾಮ್ ನಮಗೆ ಡ್ರಮ್ ಎತ್ಕೊಂಡು ಹೋಗಿದ್ನಲ್ಲ, ಡ್ರಮ್ಮು ತೊಳೆದೇ ಇರಲಿಲ್ಲ, ಹಾಗೆ ಇಟ್ಟಿದ್ರು. ನಾನೆಲ್ಲ ತೊಳೆದಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಪ್ರತಿ ವರ್ಷವೂ ಅವರೇ ತೊಳೆದು ಅಲ್ಲಿ ಇಟ್ಬಿಡ್ತಾ ಇದ್ದಿದ್ದು. ಎಲ್ಲ ಆದಮೇಲೆ ಎಲ್ಲ ತೊಳೆದಿದ್ದಾರೆ, ಈ ಡ್ರಮ್ ಹತ್ರ ತೊಳೆದಿರಲಿಲ್ಲ. ಅದು ಕಪ್ಪಗಾಗೋಗ್ಬಿಟ್ಟಿತ್ತು, ಬೆಲ್ಲ ಎಲ್ಲ ಇರುತ್ತಲ್ಲ. ಸೊ ಒಂದೆರಡು ದಿನ ತೊಳೆದಿಲ್ಲ ಅಂದರೆ ಅದು ಕಪ್ಪಗಾಗೋಗಿತ್ತು ಫುಲ್ಲು. ಸೊ ಅದಕ್ಕೆ ತೊಳ್ಕೊಳ್ತಾ ಇದ್ದೀನಿ. ನಾನು ಈ ಥರ ಏನಾದರೂ ಮಾರ್ಕ್ ಹೋಗಿದ್ರೆ ಮತ್ತು ಜಿಡ್ಡಾಗಿ ಹೋಗಿದ್ರೆ ಯೂಸ್ ಮಾಡೋದು ಅಂದರೆ ಹ್ಯಾಂಡ್ ವಾಶ್ ಫ್ರೆಂಡ್ಸ್. ಹ್ಯಾಂಡ್ ವಾಶ್ ಹಾಕ್ಕೊಂಡು ಉಜ್ಜಿದ ತಕ್ಷಣ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಯಾವುದೇ ಆಗಿದ್ರೂ ಹ್ಯಾಂಡ್ ವಾಶ್ಗೆ ಹೋಗ್ತೀನಿ. ಸೊ ಸ್ಟೀಲ್ನಲ್ಲಿ ಉಜ್ಜಿದ್ರೆ ಬೇಗ ಹೋಗ್ಬಿಡುತ್ತಲ್ಲ. ಸೊ ನೋಡಿ, ಒಂದೇ ಸತಿ ಉಜ್ಕೊಂಡಿದ್ದು, ಬಟ್ ತುಂಬ ಇದರಲ್ಲಿ ಹೊಟ್ಟೋಯ್ತು. ಸೊ ಬೇಗನೆ ಹೊಟ್ಟೋಯ್ತು. ಆಮೇಲೆ ಒಂದು 2-3 ಸತಿ ನೀರು ಹಾಕಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಇಟ್ಟಿದ್ದೆ. ಇನ್ನು ಅದ್ರ ಮೇಲೆ ಮುಚ್ಚಳ ಇತ್ತು. ಸೊ ಅದನ್ನು ಎಲ್ಲ ತೊಳ್ಕೊಂಡೆ. ನೋಡಿ, ಡ್ರಮ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬೇರೆ ಶ್ರೀರಾಮನವಮಿಗೆ ಮಾತ್ರ ಯೂಸ್ ಮಾಡ್ತೀವಿ, ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಯೂಸ್ ಮಾಡಲ್ಲ. ಹಾಗೆ ಚಾಕುಗಳಿತ್ತು, ಆಮೇಲೆ ಜಗ್ಗುಗಳು ಎಲ್ಲ ಅದಕ್ಕೆ ಎತ್ತಿಟ್ಬಿಡ್ತೀನಿ. ಇದನ್ನು ಯಾವುದನ್ನು ನಾನು ಮನೆಗೆ ಯೂಸ್ ಮಾಡೋದಿಲ್ಲ, ಅದಕ್ಕೆ ಅಂತಲೇ ತೊಳೆದು ಎತ್ತಿಟ್ಬಿಡ್ತೀನಿ. ಈಗ ಹೊರಗಡೆ ಕೆಲಸ ಎಲ್ಲ ಮುಗೀತು, ಈಗ ಹೊರಗಡೆಗೆ ಹೋಗ್ತಾ ಇದ್ದೀನಿ. ಸೊ ನಾನು ಹೋಗೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ದು ಸೊ ಅವರು ರೆಡಿಯಾಗೋದಕ್ಕೆ ಹೋಗಿದ್ರು. ಸೊ ಇದು ಬಂದು ಚಾರ್ಜಿಂಗ್ ಬಲ್ಬ್ ತೊಗೊಂಡಿದ್ವಿ, ಅದು ಬ್ಲಿಂಕ್ ಆಗ್ತಾಯಿತ್ತು, ಅದಕ್ಕೆ ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ. ಸೊ ಇದು ಹಳೇದು, ಮತ್ತು ನೆನ್ನೆ ಒಂದು ಹೊಸದು ತರಿಸಿದ್ರು, ಅದನ್ನು ಬಂದು ಕಿಚನಲ್ಲಿ ಹಾಕಿದ್ದಾರೆ. ಸೊ ಕನ್ಫ್ಯೂಸ್ ಆಗ್ತಿತ್ತು ನಮಗೆ ಯಾವುದು ಹಳೇದು ಹೊಸದು ಅಂದ್ಕೊಂಡು, ಅದಕ್ಕೆ ತೋರಿಸ್ತಿದ್ದೆ. ಸೊ ಆಮೇಲೆ ಅವರು ರೆಡಿಯಾಗೋದಕ್ಕೆ ಹೋದ್ಮೇಲೆ ನಾನು ಬೆಡ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾಷ್ಟಕ್ಕೆ ಬಂದುಬಿಟ್ಟು ಇವತ್ತು ಟೊಮೆಟೊ ಬಾತ್ ಮಾಡಿದ್ದೆ ಫ್ರೆಂಡ್ಸ್. ಅದನ್ನು ಮಾಡಿಕೊಂಡೆ, ಎಲ್ಲ ಕೆಲಸಗಳು ಮುಗಿಸ್ಕೊಂಡೆ. ಫೈನಲಿ ಟೊಮೆಟೊ ಬಾತ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ನನಗಂತೂ ಪಲಾವು, ಬಿರಿಯಾನಿ, ರೈಸ್ ಬಾತ್ ಇದೆಲ್ಲ ಅಂದರೆ ನನಗೆ ತುಂಬ ಇಷ್ಟ. ಸೊ ಫೈನಲಿ ಮಾಡಿದ್ದೆ, ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಆಮೇಲೆ ನಾನು ಅಡುಗೆ ರೆಸಿಪಿ ತುಂಬ ದಿನ ಆಗಿತ್ತು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿಕೊಂಡು. ಸೊ ಅದು ಶೇರ್ ಮಾಡ್ಕೊಳ್ಳೋಣ ಅಂತ ಸೊಪ್ಪು ಟೊಮೆಟೊ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ತೊಗರಿಬೇಳೆ, ಅಲಸಂದಿ ಕಾಳೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ. ಸೊ ಅದನ್ನು ಬೇಯಿಸ್ಕೊಂಡು ಸೊಪ್ಪು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಬಸ್ಸಾರಿಗೆ ಬಂದುಬಿಟ್ಟು ಒಂದು ತಪ್ಪಲೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಬೇಯಿಸ್ಕೊಂಡಿರ್ತೀವಲ್ಲ ನೀರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲು ಈ ಸಾಂಬಾರು ಮಾಡೋದು ಕೂಡ. ಹಾಗೆ ಇದಕ್ಕೆ ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊ ಬೇಯಿಸ್ಕೊಂಡಿದ್ನಲ್ಲ, ಆ ಟೊಮೆಟೊ ಹಾಗೆ ಹುಣಸೆಹಣ್ಣು 2 ರಸ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಮ್ಯಾಶ್ ಮಾಡಿಕೊಂಡು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು. ಸೊ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಈ ನಡುವೆ ನಾನು ಜಾಸ್ತಿ ಈ ಥರ ಬಸ್ಸಾರು ಮತ್ತು ಹುಳಿ ಸಾರೇ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಮಧ್ಯಾಹ್ನ ಹೊತ್ತು ಕರೆಕ್ಟಾಗಿರುತ್ತೆ. ಬೇಳೆ ಸಾರು ಮಾಡಿದ್ರೆ ಮಧ್ಯಾಹ್ನ ಅಷ್ಟು ಸ್ಮೆಲ್ ಬಂದುಬಿಟ್ಟಿರುತ್ತೆ, ನಮ್ಮ ಮನೆಯವ್ರು ಬಾಕ್ಸ್ ಎತ್ಕೊಂಡು ಹೋಗ್ತಾರಲ್ಲ, ಹಾಗಾಗಿ. ಆಮೇಲೆ ಪಲ್ಯ ಒಗ್ಗರಣೆ ಹಾಕೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಆಮೇಲೆ ಅಲಸಂದಿ ಕಾಳು, ತೊಗರಿಬೇಳೆ, ಸೊಪ್ಪು, ದಂಟು ಸೊಪ್ಪು ಹಾಕ್ಕೊಂಡಿದ್ನಲ್ಲ, ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಅಲಸಂದಿ ಕಾಳು ಹಾಕಿದ್ರೆ ಬಸ್ಸಾರಿಗಂತೂ. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್.
ನಮ್ಮ ಮನೆಯವರು ಒಂದು 6 ತೆಂಗಿನಕಾಯಿ ತರಿಸಿ ಅದನ್ನು ತುರ್ಬಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ, ಅವರೇ ತುರಿದ್ಕೊಟ್ರು. ಸೊ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಅದನ್ನೇ ಯಾವಾಗ ಬೇಕೋ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಕೋಕೋನಟ್ ಪೌಡರ್ ಕೂಡ ನಾನು ಮುಂಚೆ ತೋರಿಸಿದ್ದೆ, ಸೊ ಅದನ್ನು ಕೂಡ ತರಿಸಿ ಇಟ್ಟಿದ್ದಾರೆ. ಸೊ ಫೈನಲಿ ಅಡುಗೆ ಕೂಡ ಎಲ್ಲ ರೆಡಿ ಆಯಿತು. ನಮ್ಮ ಮನೆಯವರು ರೆಡಿಯಾಗಿ ಬಂದಿದ್ದರು ಕೆಲಸಕ್ಕೆ ಹೊಡೋದಕ್ಕೆ. ಸೊ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟಿದ್ದೀನಿ. ಸೊ ನಾನು ಇದನ್ನು ಬಾಕ್ಸ್ಗೆ ಹಾಕೋಣ ಅಂದ್ಕೊಂಡಿದ್ದೆ, ಅವ್ರು ನಾಷ್ಟಕ್ಕೆ ಇದೇ ಮಾಡ್ತೀನಿ ಪಲಾವ್ ಬಾಕ್ಸ್ಗೆ ಹಾಕು ಅಂತಂದರು. ಸೊ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊಡ್ತಿದ್ದಾರೆ. ಬಾಯ್ ಬಾಯ್. ಬಾಯ್ ಬಾಯ್. ಈಗ ಟೈಮ್ ಬಂದು 1:15 ಆಗಿದೆ. ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಬಿಸಿ, ಇರೋಕ್ಕಾಗ್ತಾಯಿಲ್ಲ ಬಿಸಿಲಿಗೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇದು ನೆನ್ನೆ ನಮ್ಮ ಮನೆಯವ್ರು ತೊಗೊಂಬಂದು ಕೊಟ್ಟಿದ್ದು ನನಗೆ ಐಸ್ ಕ್ರೀಮು. ಸೊ ನಾಳೆ ಮಧ್ಯಾಹ್ನ ಮನೇಲಿ ಇರೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಇರುತ್ತೆ, ಸೊ ಆವಾಗ ತಿನ್ನು ಅಂತ ಅಂದ್ಕೊಂಡು. ಸೊ ಅಮೂಲ್ದು ಶುಗರ್ ಫ್ರೀ ಪಂಜಾಬಿ ಕುಲ್ಫಿ ತಂದು ಕೊಟ್ಟಿದ್ದಾರೆ. ಸೊ ಪಂಜಾಬಿ ಕುಲ್ಫಿ ಅಂತ ಇದೆಯಾ, ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ನನಗೆ ಕುಲ್ಫಿಯಲ್ಲಿ ಜಾಸ್ತಿ ಅಂದರೆ ಕೇಸರ್ ಪಿಸ್ತಾನೆ ತುಂಬ ಇಷ್ಟ. ಸೊ ನೋಡೋಣ ಇದು ಹೇಗಿರುತ್ತೆ ಅಂತ. ಇದನ್ನು ಇವಾಗ ತಿನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಬಿಸಿ ಇದೆ, ಆಗ್ತಾಯಿಲ್ಲ. ಅದಕ್ಕೆ ಬೆಳಗ್ಗೆಯಿಂದ ನೆನ್ನೆಯಿಂದ ತಿಂದಿರ ಹಾಗೆ ಇಟ್ಟಿದ್ದೆ. ಸೊ ನಮ್ಮ ಮನೇಲಿ ಏನಾದರೂ ಜಂಕ್ ಫುಡ್ಸ್ ಇತ್ತು ಅಂದರೆ ಅದು ತುಂಬ ದಿನ ಇರೋದಿಲ್ಲ ಫ್ರೆಂಡ್ಸ್, ಬೇಗ ಖಾಲಿ ಆಗಿಬಿಡುತ್ತೆ. ಸೊ ಇದು ಉಳ್ಕೊಂಡಿದೆ, ಇವಾಗ ಖಾಲಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ಹೀಗಿದೆ. ಟೇಸ್ಟ್ ಹೆಂಗಿದೆ ಅಂದರೆ ಈ 5 ರೂಪಾಯಿದು ಬಾದಾಮ್ ಪೌಡ್ರ್ ಬರುತ್ತಲ್ವ ಫ್ರೆಂಡ್ಸ್, ಸೇಮ್ ಬಾದಾಮ್ ಪೌಡ್ರ್ ಥರನೇ ಇದೆ. ಅದಕ್ಕೆ 1 ಲೋಟ ನೀರಿಗೆ ಬಾದಾಮ್ ಪೌಡ್ರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ದಂಗಿದೆ, ಅಷ್ಟೇ ಟೇಸ್ಟು. ಸೊ ತಿನ್ಬೋದು, ಬನ್ನಿ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ರೆಡಿಯಾಗಿ ಸೊ ಫೈನಲಿ ಪೂಜೆ ಮುಗಿಸ್ಕೊಂಡೆ. ಸೊ ಪೂಜೆ ಮಾಡಿ ಧೂಪ ಹಾಕ್ಬಿಟ್ರೆ ಅಂತೂ ನನಗಂತೂ ಒಂಥರ ಖುಷಿ ಫ್ರೆಂಡ್ಸ್ ಮನೆಯಲ್ಲಿ. ಸೊ ಫೈನಲಿ ಈ ಪೂಜೆ ಕೂಡ ಆಯಿತು. ಆಮೇಲೆ ನಮ್ಮ ಮನೆಯವರು ಕೂಡ ಕೆಲಸದಿಂದ ಬಂದರು. ಸೊ ಮರ್ಗೆಣ್ಸು ಹಾಗೆ ನಾರ್ಮಲ್ ಗೆಣಸು ಎರಡೂ ಇತ್ತು ಮನೇಲಿ. ಸೊ ಎರಡನ್ನೂ ಬೇಯಿಸಕ್ಕಿದ್ದೀನಿ. ಮರ್ಗೆಣ್ಸು ಬಂದು ನಮ್ಮ ಮನೆಯವ್ರಿಗೆ ಇಷ್ಟ, ನಾರ್ಮಲ್ ಗೆಣಸು ನಾನು ತಿನ್ನೋಣ, ಏನು ವೇಸ್ಟ್ ಆಗುತ್ತೆ ಅಂತ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿ ಒಂದು ಸ್ವಲ್ಪ ತಾರ್ಲಿ ಅಂತ ಇಟ್ಟಿದ್ದೆ, ಅದು ನೋಡಿದ್ರೆ ಫುಲ್ಲು ಡ್ರೈ ಹೋಗಿದೆ. ಸೊ ಆಮೇಲೆ ಇದನ್ನು ತಿನ್ನೋಕ್ಕೆ ಕೊಟ್ಟೆ. ಆಮೇಲೆ ಮಸ್ಕ್ ಮಿಲನ್ ಇತ್ತು ಫ್ರೆಂಡ್ಸ್, ಹಣ್ಣು ಹೋಗಿತ್ತು, ಕರ್ಬೂಜನ್ ಜ್ಯೂಸು ಅದನ್ನು ಕೂಡ ಮಾಡಿಕೊಟ್ಟೆ. ಕರ್ಬೂಜನ್ ಪಾನಕ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ರಾತ್ರಿಗೆ ಅಡುಗೆಗೆ ಬಂದುಬಿಟ್ಟು ಬೀಟ್ರೂಟ್ ಪಲ್ಯ ಚಪಾತಿ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಟ್ರೂಟ್ ಪಲ್ಯದ ರೆಸಿಪಿ ನಾನು ಹಳೆ ವೀಡಿಯೋಸಲ್ಲಿದೆ, ನೀವು ಹೋಗಿ ಚೆಕ್ ಮಾಡಿ. ಆಮೇಲೆ ಬೀಟ್ರೂಟ್ನ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಫೈನಲಿ ಬೀಟ್ರೂಟ್ ಪಲ್ಯ ಕೂಡ ರೆಡಿ ಆಯಿತು, ಚಪಾತಿ ಕೂಡ ರೆಡಿ ಆಯಿತು. ಸೊ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಮೊಟ್ಟೆ ಕೂಡ ಹಾಕಿ ಬೀಟ್ರೂಟ್ ಪಲ್ಯ ಮಾಡ್ತಾರೆ ಫ್ರೆಂಡ್ಸ್, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೀಟ್ರೂಟ್ ಪಲ್ಯಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಮಾಡೋದು. ಸೊ ಫೈನಲಿ ಊಟ ಮುಗಿದಿದ್ದಾದಮೇಲೆ ಈ ಸೀಸನಲ್ಲಿ ಈ ವರ್ಷದಲ್ಲಿ ಮೊದಲನೇ ಹಣ್ಣು ಮಾವಿನಕಾಯಿ ತಿಂತಾ ಇರೋದು. ಸೊ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.